ಉಡುಪಿಯಲ್ಲಿ ಕರ್ನಾಟಕ ಬಂದ್ಗೆ ಬೆಂಬಲ ಇಲ್ಲ. ಎಂದಿನಂತೆ ಜನಜೀವನ ಇದೆ ಯಥಾಸ್ಥಿತಿ ಮುಂದುವರೆದಿದೆ. ಬಸ್ ಸಂಚಾರ, ಆಟೋ, ಕ್ಯಾಬ್ ಸಂಚಾರದಲ್ಲೂ ಕೂಡ ವ್ಯತ್ಯಯ ಆಗಿಲ್ಲ. ಬಂದ್ಗೆ ಬೆಂಬಲ ನೀಡದ ಯಾವುದೇ ಸಂಘಟನೆಗಳು, ಅಂಗಡಿ ಮುಂಗಟ್ಟುಗಳು ಓಪನ್ ಇದಾವೆ, ಜನರು ಓಡಾಡ್ತಾ ಇದ್ದಾರೆ. ಬಂದ್ಗೆ ಖಾಸಗಿ ಬಸ್ ಸಂಘಟನೆಯೂ ಕೂಡ ಸಾಥ್ ನೀಡಿಲ್ಲ. ಉಡುಪಿ ಜಿಲ್ಲೆಯಲ್ಲಿ ಬಂದ್ ಇಲ್ಲ ಮತ್ತು ಬಂದಿನ ಯಾವುದೇ ಪರಿಣಾಮಗಳು ನಮಗೆ ಕಂಡು ಬರ್ತಾ ಇಲ್ಲ. ನಗರದ ಹೃದಯ ಭಾಗದ ಬಸ್ ನಿಲ್ದಾಣಗಳನ್ನು ನಾನಿಲ್ಲಿ ಗಮನಿಸ್ತಿದ್ದೆ. ಇದು ನಾನು ತೋರಿಸ್ತಾ ಇರುವಂಥದ್ದು ಸರ್ವಿಸ್ ಬಸ್ ನಿಲ್ದಾಣ. ಉಡುಪಿ ಜಿಲ್ಲೆಯನ್ನು ಬೇರೆ ಜಿಲ್ಲೆಗಳು ಜೊತೆ ಸಂಪರ್ಕ ಮಾಡುವಂಥ ಪ್ರಮುಖ ಎಲ್ಲ ಬಸ್ಗಳು ಕೂಡ ಇಲ್ಲೇ ಬರುತ್ತೆ ಅನ್ನುವಂಥದ್ದು. ಮತ್ತು ಖಾಸಗಿ ಬಸ್ಸುಗಳೇ ಉಡುಪಿ ಜಿಲ್ಲೆಯ ಜೀವಾಳ ಅಂತಲೂ ಹೇಳಬಹುದು. ಯಾಕಂದರೆ 90%ಕ್ಕೂ ಅಧಿಕ ಖಾಸಗಿ ಬಸ್ಸುಗಳೇ ಇಲ್ಲಿ ಓಡಾಟ ನಡೆಸುವಂಥದ್ದು. ಎಂದಿನಂತೆ ಬಸ್ಸುಗಳು ತಮ್ಮ ಸಂಚಾರವನ್ನು ಆರಂಭಿಸಿದ್ದಾವೆ ಮತ್ತು ಬಸ್ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಇಲ್ಲ. ನಿನ್ನೆಯೇ ಖಾಸಗಿ ಬಸ್ ಮಾಲಕರ ಸಂಘದ ಪ್ರಮುಖರು, ರಾಜ್ಯ ಪ್ರಮುಖರು ಕೂಡ ಸ್ಪಷ್ಟಪಡಿಸಿದ್ರು, ರಾಜ್ಯಾದ್ಯಂತ ಬಸ್ಸುಗಳು ಎಂದಿನಂತೆ ಓಡಾಟ ನಡೆಸುತ್ತೆ ಮತ್ತು ಉಡುಪಿ ಜಿಲ್ಲೆಯಲ್ಲೂ ಕೂಡ ಖಾಸಗಿ ಬಸ್ಸುಗಳು ಓಡಾಟ ನಡೆಸುತ್ತೆ ಅನ್ನುವಂಥ ದೃಷ್ಟಿಯಿಂದ ಹೇಳಿಕೆಯನ್ನು ಕೂಡ ನೀಡಿದ್ರು. ನಾವು ನೋಡ್ಬೋದು ಎಂದಿನಂತೆ ಬಸ್ ಸಂಚಾರ ಇದೆ ಅನ್ನುವಂಥದ್ದು. ಸೊ ಬಂದ್ಗೆ ಯಾವ ಸಂಘಟನೆಗಳು ಕೂಡ ಇಲ್ಲಿ ಬೆಂಬಲ ವ್ಯಕ್ತಪಡಿಸಿಲ್ಲ ಮತ್ತು ಕನಿಷ್ಠ ಬಸ್ ಮಾಲಕರನ್ನಾಗಲಿ, ಅಂಗಡಿ ಮಾಲಕರನ್ನಾಗಲಿ ಅಥವಾ ವ್ಯಾಪಾರಿಗಳನ್ನಾಗಲಿ ಯಾರನ್ನೂ ಕೂಡ ಬಂದ್ಗೆ ಬೆಂಬಲವನ್ನು ಕೋರಿ ಇರುವಂಥ ವಿಚಾರ ಇಲ್ಲಿ ಇಲ್ಲ. ಕನ್ನಡ ಪರ ಸಂಘಟನೆಗಳು ಕೂಡ ಮುಖ್ಯವಾಗಿ ಈ ಭಾಗದಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿ ಕೂಡ ಇಲ್ಲ ಅನ್ನುವಂಥದ್ದು ಒಂದು ಭಾಗ. ಮತ್ತು ಆ್ಯಕ್ಟಿವ್ ಆಗಿ ಇರುವಂತಹ ಸಂಘಟನೆಗಳು ಕೂಡ ಅಂದರೆ ನಾರಾಯಣಗೌಡ ಬಣ ಏನಿದೆ, ಕರ್ನಾಟಕ ರಕ್ಷಣಾ ವೇದಿಕೆಯದ್ದು, ಅವರು ಕೂಡ ಯಾವುದೇ ಒಂದು ನಮಗೆ ಬಂದ್ಗೆ ಬೆಂಬಲ ಇಲ್ಲ ಅಂತ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಗಮನಿಸೋದಾದರೆ ಬಂದ್ಗೆ ಬೆಂಬಲ ಇಲ್ಲ ಅನ್ನೋದು ಒಂದು ಭಾಗ ಮತ್ತು ಕನಿಷ್ಠ ಒಂದು ಪ್ರತಿಭಟನೆಯೂ ಕೂಡ ಇಲ್ಲಿ ಆಯೋಜನೆ ಆಗಿಲ್ಲ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾದ ಅಂಶ. ಒಟ್ಟು ರಾಜ್ಯದಲ್ಲಿ 17 ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಸುಗಳ ಒಂದು ಪಾರಮ್ಯ ಇದೆ. ಸುಮಾರು 6,000 ಖಾಸಗಿ ಬಸ್ಸುಗಳು, ಮಜಲು ವಾಹನಗಳು ಓಡಾಟವನ್ನು ನಡೆಸುತ್ತೆ. ಅದರ ಪ್ರಮುಖರು ಕೂಡ ಉಡುಪಿ ಜಿಲ್ಲೆಯನ್ನೇ ಕೇಂದ್ರವಾಗಿರಿಸಿಕೊಂಡು ಕಾರ್ಯಾಚರಿಸುವಂಥದ್ದು. ಅವರು ನಿನ್ನೆನೇ ಹೇಳಿಕೆಯನ್ನು ಕೊಟ್ಟಿದ್ದರು. ಏನಂತಂದರೆ ವಿಚಾರಕ್ಕೆ ನಮ್ಮ ಬೆಂಬಲ ಇದೆ, ಆದರೆ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅನ್ನುವಂಥದ್ದು. ಇದಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ನಾವು ಗಮನಿಸಬೇಕಾದ್ದು ಒಂದು ಮಕ್ಕಳ ಪರೀಕ್ಷೆಗಳು ನಡೀತಾ ಇದೆ. ಸೊ ಆ ದೃಷ್ಟಿಯಿಂದ ನಾವು ಈ ನಿರ್ಧಾರಕ್ಕೆ ಬಂದಿದ್ದೇವೆ ಅನ್ನುವಂಥ ಮಾತನ್ನು ಖಾಸಗಿ ಬಸ್ಸುಗಳ ಮಾಲಕರು ಕೂಡ ಹೇಳಿದ್ದಾರೆ. ಸೊ ಈ ದೃಷ್ಟಿಯಿಂದ ನೋಡುವಾಗ ಕೇವಲ ಬಸ್ಸು ಅಂತಲ್ಲ, ಆಟೋ ಓಡಾಟ ಇರಬಹುದು, ಕ್ಯಾಬ್ಗಳ ಓಡಾಟ ಇರಬಹುದು ಅಥವಾ ಸರ್ಕಾರಿ ಬಸ್ಸುಗಳ ಓಡಾಟ ಇರಬಹುದು, ಪ್ರತಿಯೊಂದು ಕೂಡ ಎಂದಿನಂತೆ ಸಾಮಾನ್ಯವಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಜನಜೀವನ ಸಾಮಾನ್ಯವಾಗಿಯೇ ಆರಂಭ ಆಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳು ಕೂಡ ತೆರೆಯುತ್ತಾ ಇವೆ ಮತ್ತು ಇಡೀ ದಿನದ ಒಂದು ವಿಚಾರವನ್ನು ತೆಗೆದುಕೊಳ್ಳೋದಾದರೆ ಒಂದು ಪ್ರತಿಭಟನೆ ಕೂಡ ಈವರೆಗೆ ನಿಗದಿ ಆಗಿಲ್ಲ ಅನ್ನುವಂಥದ್ದು. ಮಾನಸಿಕವಾಗಿ ನಾವು ನಿಮ್ಮ ಜೊತೆಗೆ ಇದ್ದೇವೆ, ಆದರೆ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅನ್ನುವಂಥದ್ದನ್ನು ಬಹುತೇಕ ಬಸ್ ಮಾಲಕರು, ವ್ಯಾಪಾರಿಗಳು, ಬೇರೆ ಬೇರೆ ಉದ್ಯಮಗಳಲ್ಲಿ ತೊಡಗಿಸಿಕೊಂಡವರು, ಹೋಟೆಲ್ನವರು ಎಲ್ಲರೂ ಕೂಡ ಆ ವಿಚಾರವನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಉಡುಪಿ ಜಿಲ್ಲೆಯ ಒಳಗಿನ ಓಡಾಟ ಕೂಡ ಅಬಾಧಿತವಾಗಿದೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.